ಕಳೆದೋದ ತಕ್ಷಣ ಮೊಬೈಲ್ ಕಳೆದೋದ ತಕ್ಷಣ ದೇರ್ ಟೂ ಆಪ್ಷನ್ಸ್. ಒಂದು, ಇಮಿಡಿಯೇಟ್ ಆಗಿ ನೀವು CEIR ಪೋರ್ಟಲ್ ಏನಿದೆಯೋ ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಬಹುದು. ನಿಮಗೆ ಆಗಲ್ಲ ರಿಜಿಸ್ಟರ್ ಮಾಡಕ್ಕೆ, ಇಟ್ ಇಸ್ ಡಿಫಿಕಲ್ಟ್ ಫಾರ್ ಯು ಅಂತ ಅನ್ಕೊಂಡ್ರೆ ನೀವು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಡೀಟೇಲ್ಸ್ ಕೊಟ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ CEIR ಪೋರ್ಟಲ್ಗೆ ಈ ಕಂಪ್ಲೇಂಟ್ ನಿಮ್ದೇನಿದೆಯೋ ಕಳೆದೋಗಿರೋದ್ರ ಬಗ್ಗೆ ಅದನ್ನು ಅಪ್ಲೋಡ್ ಮಾಡ್ತಾರೆ. CEIR ಅಂದ್ರೆ ಇದು ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಹೇಳ್ಬಿಟ್ಟು ಇಟ್ಸ್ ರಿಜಿಸ್ಟ್ರಿ ಆಫ್ ಆಲ್ ಎಕ್ವಿಪ್ಮೆಂಟ್ಸ್. ಏನು ನಮ್ಮ ಫೋನ್ಸ್ ಏನಿದೆ ಅದೆಲ್ಲ ಪೂರ್ತಿ ರಿಜಿಸ್ಟ್ರಿ ಅವೈಲೇಬಲ್ ಇರ್ತದೆ. ಒನ್ಸ್ ದಿ ಕೇಸ್ ನೀವು ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ರೆ ಬೇಸ್ಡ್ ಆನ್ ಯುವರ್ ಕಂಪ್ಲೇಂಟ್, ವೆನ್ ಎವರ್ ಆ ಮೊಬೈಲ್ ನೀವು ಕಳೆದೋಗಿರೋ ಮೊಬೈಲ್ ಏನಿದೆಯೋ ಅದೆಲ್ಲಾದ್ರೂ ಆಕ್ಟಿವೇಟ್ ಆದರೆ ಅದನ್ನ ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡುತ್ತೆ. ದಟ್ಸ್ ಆಟೋಮೆಟಿಕ್ ಹ್ಯಾಪನ್ಸ್ ಥ್ರೂ ದಿ ಪೋರ್ಟಲ್. ಮತ್ತೆ ಆ ಮೊಬೈಲ್ ಎಕ್ವಿಪ್ಮೆಂಟ್ ನ ಮತ್ತೆ ಯಾವ್ದಾದ್ರು ಟೈಮ್ ಬಳಸಕ್ಕೆ ಹೋದ್ರೆ ಆ ಟೈಮಲ್ಲಿ ಇಟ್ ವಿಲ್ ಫ್ಲಾಗ್. ಕೊಡಬೇಕು ಅಂತ ಕೇಳಿದ್ರೆ ಯಾವ ಡಾಕ್ಯುಮೆಂಟ್ ಬೇಕಾಗಿಲ್ಲ. ನೀವು ಸ್ಟೇಷನ್ ಬಂದರೂ ಕೂಡ ಯಾವ ಡಾಕ್ಯುಮೆಂಟ್ ಅವೈಲೇಬಲ್ ಇರಲ್ಲ. ಜನರಲಿ ಅಟ್ಲೀಸ್ಟ್ ಈಗ ನನ್ನ ಫೋನ್ ಕಳೆದೋದ್ರೆ ನನ್ನ ಹತ್ರ ಇವಾಗ ಪರ್ಚೇಸ್ ಡಾಕ್ಯುಮೆಂಟ್ ಹುಡುಕ್ಬೇಕು ನಾನು ಇಲ್ಲಿದೆ ಅಂತ ಹೇಳ್ಬಿಟ್ಟು ಅದನ್ನೇನು ಭದ್ರವಾಗಿ ಇಟ್ಕೊಂಡಿರಲ್ಲ. ಸೊ ಆ ಪರ್ಚೇಸ್ ಫಾರ್ಮ್, ಬಿಲ್, ಇಲ್ಲಿ ಅಥವಾ ಬೇರೆ ವಿಷಯಗಳು ಅಲ್ಲ. ಈಗ ಬಾಕ್ಸ್ ಆಲ್ಸೋ ಇಸ್ ಹೆಲ್ಪ್ಫುಲ್, ಬಟ್ ಅದು ಇರಲೇಬೇಕು ಅನ್ನೋದು ಆತರ ಏನಿಲ್ಲ. ವಿತೌಟ್ ದಟ್ ಆಲ್ಸೋ ವಿ ಕ್ಯಾನ್ ಸ್ಟಿಲ್ ಮೇಕ್ ಔಟ್. ಅದರಲ್ಲಿ ನಮ್ಗೆ ಏನ್ ಡೀಟೇಲ್ಸ್ ಬೇಕು ಅನ್ನೋದು ನಮ್ಗೆ ಬೇರೆ ದಾರಿಯಲ್ಲಿ ಕೂಡ ನಮ್ಗೆ ಗೊತ್ತಾಗ್ತದೆ. ಈ ಒಂದು CEIR ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಬಹಳಷ್ಟು ಜನ ಫ್ರೆಂಡ್ಸ್ ಇವತ್ತೇ ನಾವು ಕೆಲವರು ಭೇಟಿ ಮಾಡಿದ್ವಿ. ಪೀಪಲ್ ಕಳೆದೋದ ಒಂದು ತಿಂಗಳಿಗೆ, 1.5 ತಿಂಗಳಿಗೆ, ಕೆಲವರಿಗೆ 5 ತಿಂಗಳಿಗೆ ಅವರ ಮೊಬೈಲ್ ಅವ್ರಿಗೆ ಕೊಡ್ಸಕ್ಕೆ ನಮ್ಗೆ ಅನುಕೂಲ ಕೂಡ. ಈಗ ನಮ್ಮ ಜೊತೆಲಿ ಕೂತಿದ್ದಾರೆ ಇವತ್ತೊಂದು 5-10 ಜನ ಏನು ಕೂತಿದ್ದಾರೋ ಆಲ್ ಆಫ್ ದೀಸ್ ಆಲ್ಸೋ ನನ್ ಆಫ್ ದೆಮ್ ಹ್ಯಾಡ್ ಹೋಪ್ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ದರ್ ಇಸ್ ಹ್ಯಾಪಿನೆಸ್ ಇನ್ ದೆಮ್. ಅವ್ರಿಗೂ ಕೂಡ ಇದು ರಿಯಲ್ ಅಂತ ಅನಿಸ್ತಾ ಇದೆ. ದಟ್ ಈಸ್ ದಿ ಬ್ಯೂಟಿ ಆಫ್ ರಿಜಿಸ್ಟ್ರಿಂಗ್ ಆನ್ CEIR.